ಓಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಭತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಚಿತ್ತನಿರ್ವೃತಾಃ ನಂದಂತಿ ಸಂತತಂ ಮುಕ್ತಾಃ ತಮುಪಾಸೆ ಎಲೆ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇ ತಂ ಶ್ರಿಯಃ ಪತಿಂ ಶ್ರಯೇ ಶ್ರಿಯಃ ಪತಿಂ ಎಲ್ಲ ಪ್ರಾಸಗಳೆಲ್ಲ ಸಂಶ್ರಯೇ ತಂ ಶ್ರಿಯಃ ಪತಿಂ ಪ್ರತಿ ಸತ್ಯ ಶ್ರಿಯಃಪತಿ 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 ಶ್ರಿಯಃಪತ್ತೇ ಅಂತ ಶುರು ಮಾಡಿದವರು ಪ್ರತಿ ಇದರಲ್ಲೂ ಉಪಯೋಗಿಸ್ತಾರೆ ಪದ. ಅದು ಆದ್ಯಂತ ಪೂರ್ತಿ ಸಂಪತ್ತು ಶ್ರೀ ಇರೋದ್ರಿಂದ ಶುರು ಮಾಡಿದ್ವಿ, ಮುಗಿಸಿದ ಮೇಲೆ ಸಂಪತ್ತು ಬರುತ್ತೆ ಅಲ್ಲ, ಸಂಪತ್ತು ಬರ್ತಾನೆ ಇರುತ್ತೆ. ಒಳ್ಳೆ ಬ್ರಿಲಿಯಂಟ್ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಟ್ಟು ಓದಿಸ್ತಾರಲ್ಲ ಹಾಗೆ, ಕೆಲಸ ಸಿಕ್ಕ ಮೇಲೆ ಬೇರೆ ಒಳ್ಳೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಅಂದರೆ ಸ್ಯಾಲ್ರಿ ಬಂದಾಗ ಬರುತ್ತೆ ಹೆಚ್ಚಿಗೆ. ಒಳ್ಳೊಳ್ಳೆ ಕೋರ್ಸ್ ಸಿಕ್ಕಾಗ ಈಕ್ವಲೆಂಟ್ ಟು ಸ್ಯಾಲ್ರಿ ಬಟ್ ನಾಟ್ ಟ್ಯಾಕ್ಸಬಲ್. ಮತ್ತೆ ಯಾಕೆ ಇನ್ಕಮ್ ಅಂತ ಕರೆಯೋದಿಲ್ಲ, ಸ್ಕಾಲರ್ಶಿಪ್ ಇನ್ಕಮ್ ಅಲ್ಲ. ಆ ದೃಷ್ಟಿಯಿಂದ ಭಾರಿ ಇಂಪಾರ್ಟೆಂಟ್ ಏನೋ. ಹೌದು, ಅದಕ್ಕೆ ಹೇಳಿ ಬರೋದು ಮೂದ್ಮೇಲೆ ಬರುತ್ತೆ, ಈಗಲೂ ಬರುತ್ತೆ, ಬರ್ತಾನೆ ಇರುತ್ತೆ ಅಂತ ವಿಶೇಷ. ಹಾಂ, ಭೂತಿ ಅದೇ ಭೂತಿಯರು ಮಹಾಲಕ್ಷ್ಮಿ ಲಕ್ಷ್ಮಿ ಹೆಸರು ಹೇಳಿ ಮುಗಿಸಿದ್ರು. ಆದ್ಯಂತ ಸ್ವೀಕಾರ ಇದೆ ಅಂತ ತೋರಿಸಿದ್ರು. ಮುಂದೇನಾಯ್ತು, ಈಗ ಆತ್ಮ ಶಬ್ದಕ್ಕೆ ಅರ್ಥ ಹೇಳಬೇಕಾಗಿದೆ. ಅದಕ್ಕೆ ಆತ್ಮ ಶಬ್ದಕ್ಕೆ ಆತ್ಮ ಹೇಳಬೇಕು, ಉಪಾಸನೆ ಹೇಗೆ ಮಾಡಬೇಕು ಅಂದರೆ ಆತ್ಮೇತಿತು ಉಪಗಚ್ಚಂತಿ ಗ್ರಾಹ್ಯಂತಿಚ. ಅವ್ರು ಉಪಾಸನೆ ಮಾಡೋದು ದೇವರನ್ನು ಆತ್ಮ ಅಂತಾನೆ. ಶಿಷ್ಯರಿಗೆ ಉಪಾಸನೆ ಹೀಗೆ ಮಾಡಿ ಅಂತಲೂ ಹಾಗೆ ಹೇಳ್ತಾರೆ. ಸ್ವಾಮಿ ಅಂತ ಉಪಾಸನೆ ಮಾಡಬೇಕೆ ಹೊರತು ಏನಂತ ಉಪಾಸನೆ ಮಾಡಬಾರ್ದು. ಈಶ್ವರ ನಮಗೆ ಸ್ವಾಮಿ ಅನ್ನಬೇಕು, ನಾನೇ ಈಶ್ವರ ಅಂತ ಹೇಳಬಾರ್ದು. ಅದು ದೊಡ್ಡ ಸಾರಾಂಶ. ಎಲ್ಲ ಪಾಠ ಕೇಳಿದ್ಮೇಲೆ ಪಾಠ ಎಲ್ಲ ಕೇಳಿದ್ರೆ ನಾವು ನೀವು ಒಂದೇ ಅಂತ ಹೇಳಿದ. ಈ ಸಂಪತ್ತು ಇಲ್ಲಿ ಮೊದಲೇ ಯಾಕೆ ಹೇಳ್ಬೇಕಾಯ್ತು, ನೀನು ಹೇಳಾಗಿದ್ರೆ ಈಗಲಾರು ಹೇಳಿ ಹೋಗಿ ಮಾರಾಯ ಆಚಾರ್ಯ ಹೇಳಿದ್ರಲ್ಲ, ಅರ್ಥ ಹೇಳ್ತೀವಿ, ಒಪ್ಪಿಸ್ಬಿಟ್ರೆ ಸಾಕು ಅಂದರು. ಒಪ್ಪಿಸ್ಲಕ್ಕೂ ಆಗಲಿಲ್ಲ ಅವ್ರಿಗೆ. ಸ್ವಾಮಿ ಮೇ ವಿಷ್ಣುರಿತ್ತೇವ ನಿತ್ಯದೋಪಾಸ್ಯ ಮಂಜಸ. ಅರ್ಥ ಹೇಳಿ ಸ್ವಾಮಿ ಶಬ್ದಕ್ಕೆ ಬಂದ್ರೀಗ. ಆತ್ಮ ಅಂತ ಇಷ್ಟೊತ್ತು ಹೇಳಿದವರು ದೇವ್ರಿಗೆ ಏನಂತ ಹೆಸರಿದೆ, ಆತ್ಮ ಅಂತಿದೆ. ಯಾತಕ್ಕೆ ಆತ್ಮ ಅಂತ ಕರೀತಾರೆ ಅಂದರೆ ಆದಾನಾರ್ಥತ್ವತಶ್ಚಾಯಂ ಆತ್ಮಶಬ್ದ ಪತಿಂ ವದೇ. ಇಲ್ಲಿ ಆತ್ಮಶಬ್ದಕ್ಕೆ ಏನಂತ ಕರಿಬೇಕು, ಪತಿ. ಕೆಲವಕ್ಕೆ ಆತ್ಮ ಅಂದರೆ ಅಂತರ್ಯಾಮಿ, ಆತ್ಮ ಅಂದರೆ ಸ್ವಾಮಿ. ಒಂದೊಂದು ಅನೇಕ ಅರ್ಥಗಳಿದೆ. ಆತ್ಮ ಅಂದರೆ ಗುಣಪೂರ್ಣ, ಆತ್ಮ ಅಂದರೆ ಸ್ವೀಕಾರಕ್ಕೆ ಯೋಗ್ಯ, ಅನೇಕ ಅರ್ಥಗಳಿದೆ. ಇಲ್ಲಿ ಯಾವ ಅರ್ಥ ಮಾಡಬೇಕು, ಸ್ವಾಮಿ ಅಂತ ಅರ್ಥ ಮಾಡಬೇಕು. ಸ್ವಾಮಿ ಮೇ ವಿಷ್ಣುರಿತ್ತೇವ ನಿತ್ಯದಾ ಉಪಾಸ್ಯ ಮಂಜಸ. ನನಗೆ ವಿಷ್ಣು ಸ್ವಾಮಿಯಾಗಿ, ನಾವು ವಿಷ್ಣು ಸ್ವಾಮಿ ಅಂದರೆ ನಾವೇನಾಗ್ತೀವಿ, ದಾಸರು. ಅದಕ್ಕೆ ಹನುಮಂತದೇವರು ಹೇಳಿದ್ದು ದಾಸೋಹಂ ಕೋಸರಿ ಅಂತ. ದಾಸೋಹಂ ಅಂತ ಹೇಳಿದ್ರು ಒಂದೇ, ನಾನು ದಾಸ ಅಂದರು, ನೀನು ಸ್ವಾಮಿ ಅಂದರು ಒಂದೇ. ನೀವು ಗುರುಗಳು ಅಂದರು, ನಾನು ಶಿಷ್ಯ ಅಂದರು ಒಂದೇ. ಅದಕ್ಕೆ ಅರ್ಜುನ ಏನು ಹೇಳಿದ, ನಾನು ಶಿಷ್ಯ ಅಂತ ಹೇಳ್ಕೊಂಡು ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನ. ನೀನು ಗುರು ಅಂತ ಹೇಳಿದ ಅಂತ ಅರ್ಥ. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ. ಅದೇ ಈ ರೀತಿ ಉಪಾಸನೆ ಮಾಡಬೇಕು. ಯಾವ ಉಪಾಸನೆ ಯಾವಾಗಲೂ ಮಾಡಬೇಕು, ಇನ್ನೊಬ್ರಿಗೆ ಹೇಳಬೇಕು ಅಂತ ಹೇಳಿದರು. ನೀವು ಹಾಗೆ, ನಿಮಗಿದು ನನಗೆ ಬೇರೆ ಆಗಲಿಲ್ಲ. ದೇವರು ಸ್ವಾಮಿ ಅಂದರೆ ಹೇಳೋನಿಗೂ ಸ್ವಾಮಿ, ಕೇಳೋನಿಗೂ ಸ್ವಾಮಿ. ಆದ್ದರಿಂದ ಆ ಅರ್ಥದಲ್ಲಿ ಉಪಾಸನೆ ಮಾಡಿದರೆ ದಾಸತ್ವನೇ ಅಲ್ಟಿಮೇಟ್. ಬರೀ ಭೇದ ಬರಲಿಲ್ಲ. ಆಗ ಇಬ್ಬರಿದ್ದಾರೆ ಬ್ರಹ್ಮವಾಯಿಗಳು, ಅವ್ರಿಗೆ ಭೇದ ಇದೆ, ದಾಸ್ಯ ಭಾವ ಇಲ್ಲ. ಇವರು ಸ್ವಾಮಿಯವರು ದಾಸ ಅಲ್ಲ, ಇಬ್ಬರು ಸಮ. ಅವರು ಅಲ್ಲಿ ಭೇದ ಒಪ್ಕೊಂಡ್ರೆ ಸಾಲದು. ಏನು ಒಪ್ಕೋಬೇಕು, ತಾರತಮ್ಯ. ಅದಕ್ಕೂ ಎಷ್ಟು ಒಪ್ಕೋಬೇಕು, ಜಸ್ಟ್ ಗ್ರೇಟ್ ಅಲ್ಲ. ಇವರು ಸೀನಿಯರ್ ಇದ್ದಾನೆ, ಸಾಧ ನೆಕ್ಸ್ಟ್ ಆ ಪೋಸ್ಟಿಗೆ ಅವನೇ ಬಂದ. ಆ ರೀತಿ ದೇವ್ರ ಪೋಸ್ಟಿಗೆ ಬರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಥರ ಹೋಗ್ಬೇಕು. ಅವ ಸಾಧ್ಯ ಇರೋದು ಯಾವಾಗ ಅಂದರೆ ಒಬ್ಬ ಭೃತ್ಯನು ಏನೋ ಮಾಡಿ ರಾಜನಾಗಿ ಏನೋ ಆಗಿಬಿಡ್ಬೋದು. ಆದರೆ ಪ್ರತಿಬಿಂಬ ಏನು ಮಾಡಿದ್ರೆ ಏನಾಗೋದಿಲ್ಲ, ಬಿಂಬ. ಈ ಭಾವನೆ ಬರಬೇಕು. ಸ್ವಾಮಿತ್ವ ಅಂತ ಹೇಳಿದರೆ ಬಿಂಬ ಪ್ರತಿಬಿಂಬ ಭಾವದ ಸ್ವಾಮಿತ್ವ ಒಪ್ಪಕ್ಕೆ ಹೊರತು ಯಾವುದೋ ಸ್ವಾಮಿತ್ವ ಒಪ್ಪಿದ್ರೆ ಸ್ವಾಮಿತ್ವ ಅಲ್ಲ. ಜಸ್ಟ್ ಗ್ರೇಟ್ ಅಷ್ಟೇ, ಅದೇನು ಉಪಯೋಗ ಇಲ್ಲ.
ಅದು ಆ ಕೆಲಸಕ್ಕೆ ಒಂದು ಯಾವುದೋ ಲಿಮಿಟೆಡ್ ಸೆನ್ಸಲ್ಲಿ ಅದು ಬಿದ್ದಾಗ ಅದು ದೊಡ್ಡ ಗ್ರೇಟ್ ಅನ್ಸೋದಿಲ್ಲ. ಇದು ಫಾರ್ ಎವರ್ ಇದು ಬಿಂಬ ಪ್ರತಿಬಿಂಬ ಭಾವ ಅಂಬೋದು ಫಾರ್ ಎವರ್ ಇರೋದು. ಬಿಂಬ ಎಷ್ಟು ಸರ್ಕಸ್ ಏನೇ ಮಾಡಲಿ ಅವನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಂಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ಮೇ ವಿಷ್ಣುರಿತ್ಯೇವ ನಿತ್ಯದ ಅಂತ ಹೇಳಿದ್ರಿಂದ ಮೋಕ್ಷೇಪಿ ಅಂತ ಅರ್ಥ. ಮೋಕ್ಷ ಆಗೋವರೆಗೂ ಕೆಲಸ ಆಗೋವರೆಗೂ ಹೋಗಿದ್ದು, ಆಮೇಲೆ ಹೋಗ್ಬಂದು ತಂಟೆ ಬರಲ್ಲ ಅಂತ ದಿವಸ ಹಾಕಿ ಗಂಟು ಬಿಡ್ತಾರೆ, ಬೆಳಗ್ಗೆ ಕೂತಿರ್ತಾರೆ. ಆದಮೇಲೆ ಕೇಳಿದ ಅಯ್ಯೋ ಅವತ್ತು ಬಂದೇ ದರಿದ್ರ ಮುಖ ನೋಡ್ತಿದ್ದೆ ದಿವಸ ಇನ್ಮೇಲೆ ಇಲ್ಲ ಅಂದ್ಬಿಡ್ತಾರೆ. ದೇವರ ನಿತ್ಯದ ಅವ್ರು ಏನು ಮಾಡ್ತಾರೆ, ಬ್ರಹ್ಮಜ್ಞಾನ ಬರೋವರೆಗೂ ಬೇರೆ, ಆಮೇಲೆ ಬೇರೆ ಅಲ್ಲ, ಯಾವಾಗಲೂ ಹಾಗೆ ಉಪಾಸನೆ. ಅಂದಮೇಲೆ ಯಾವ ಸ್ಟೇಜಲ್ಲೂ ಏನು ಬರಲಿಲ್ಲ ಇವರಿಗೆ, ಸಾಮ್ಯನೂ ಬರಲಿಲ್ಲ, ಐಕ್ಯನೂ ಬರಲಿಲ್ಲ. ಸಾಮ್ಯನೂ ಇಲ್ಲ, ಐಕ್ಯನೂ ಇಲ್ಲ. ಸ್ವಾಮಿ ಮೇ ವಿಷ್ಣುರಿತ್ಯೇವ ನಿತ್ಯದ ಉಪಾಸ್ಯ ಮಂಜಸ. ಅತ್ರ ಸೂತ್ರೇ ದ್ವೌ ಆತ್ಮಶಬ್ದೌ ಏಕೋ ಅನುವಾದಾರ್ಥೋ ದ್ವಿತೀಯೋ ವಿಧ್ಯರ್ಥ. ಆತ್ಮೇತಿ ರೂಪಗಚ್ಚಂತಿ ಗ್ರಾಹಯಂತಿ ಚ. ಆತ್ಮಶಬ್ದ ಆ ರೀತಿ ಓದ್ಕೋಬೇಕು. ಆತ್ಮಾತ್ಮ ಇತ್ಯುಪಾಸ್ಯ ಇತಿ ದ್ವಾವಪಿ ವಿಷ್ಣು ವಿಷಯೌ ತತ್ರ ಆದ್ಯೋ ವಿವಕ್ಷಿತ ಅವಯವಾರ್ಥ ಸಂಜ್ಞಾತ್ವೇನ ವರ್ತತೆ, ದ್ವಿತೀಯೋ ವಿಕ್ಷಿತಾರ್ಥ ಅವಯವಾರ್ಥ ಸ್ವಾಮಿನಂ ವದಂತಿ. ತಥಾ ಚ ಆತ್ಮ ವಿಷ್ಣುರಾತ್ಮೇತಿ ಸ್ವಾಮೀತಿ ಉಪಾಸ್ಯ ಇತಿ ಸೂತ್ರಾರ್ಥೋ ಭವತಿ ಇತ್ಯರ್ಥ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಅಂತ ಹೇಳಬೇಕಾದ್ರೆ ಯಾರು ಸ್ವಾಮಿ ಅಂದರೆ ಆತ್ಮ. ಆತ್ಮ ಏನು, ಸ್ವಾಮಿ ಅರ್ಥ. ಯಾರೋ ಆತ್ಮ ಅಲ್ಲ, ಯಾರ ಆತ್ಮ, ಪರಮಾತ್ಮ ಎಲ್ಲರ ಸ್ವಾಮಿ. ಎರಡು ಉಪಯೋಗಿಸೋದು. ಮತ್ತೆ ನನಗೆ ಸ್ವಾಮಿ ಅಲ್ಲ, ಎಲ್ಲರಿಗೂ ಸ್ವಾಮಿ. ರಾಜ ಅಂದರೆ ಒಬ್ಬೊಬ್ಬನಿಗೆ ರಾಜ ಅಲ್ಲ, ಅವನು ಇಡೀ ದೇಶಕ್ಕೆ ರಾಜ್ಯಕ್ಕೆ ರಾಜ. ಹೇಗೋ ಸರ್ವಸ್ವಪತಿ. ಇದು ದೇವರ ಬಗ್ಗೆ ಆರಾಧನೆ ಕ್ರಮ ಇರೋದು. ತಥಾ ಚ ಆತ್ಮ ವಿಷ್ಣುರ್ ಆತ್ಮೇತಿ ಸ್ವಾಮೀತ್ಯುಪಾಸ್ಯ ಇತಿ ಸೂತ್ರಾರ್ಥ. ಅದೇ 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 ಆಚೆ ಮುಂದೆ ಬರುತ್ತೆ, ಈಗ ಅದೇ ಬರುತ್ತೆ. ಇಲ್ಲಿದೆ, ಅದು ಯಾರೋ ಬರೋದಿದ್ದಲ್ಲ, ಆಚಾರ್ಯದೇ ಮಾತು. ಅಂಜಸ ಪರಮಾದರೇಣ ನನು ಏತತ್ ಆನಂದಾದಯ ಪ್ರಧಾನಸ್ಯ ತನೇನೈವ ಗತಂ ಸತ್ಯಂ ಸರ್ವತೋಪಾಸ್ಯತ್ವಸ್ಯ ಜ್ಞಾಪನಾಯ ಪುನರ್ವಚನಂ ತದಿದ ಮುಕ್ತಂ ನಿತ್ಯದೇವಿ. ಇದು ಹಿಂದೆ ಬಂದಿದೆಯಲ್ಲ ಅಂತ ಕೇಳಿ, ಆನಂದಾದಯ ಪ್ರಧಾನಸ್ಯ ಅಂತ ಸೂತ್ರ ಇದೆ, ಅದರಲ್ಲಿ ಬಂದಿದೆ ಅಂತ ಕೇಳಿ. ಬಂದಿದೆ, ಹೌದು, ಆದಿಶಬ್ದದಿಂದ ಹೇಳಿದ್ದಾರೆ. ಆದರೆ ಅದು ಮಹಾತಾತ್ಪರ್ಯ ಅಂತ ಹೇಳೋದಕ್ಕೆ ರಿಪೀಟ್ ಮಾಡ್ತಾರೆ. ಮತ್ತೆ ಮತ್ತೆ ಹೇಳಿದ್ರೆ ಏನರ್ಥ ಅದಕ್ಕೆ, ಮಹಾತಾತ್ಪರ್ಯ ಇದೆ. ಸ್ವಾಮಿ ವಿಷ್ಣು ರೀತಿ ಧ್ಯಾನಂ. ನೋಡಿ, ಸ್ವಾಮಿ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ. ವಿಶೇಷಣ ವಿಶೇಷ್ಯತಃ ವಿಷ್ಣು ವಿಶೇಷ್ಯ. ಸ್ವಾಮಿ ಸ್ವಾಮಿ ಅಂತ ಏನು ಉಪಾಸನೆ ಮಾಡಬೇಕು, ಅಹಂ ವಿಷ್ಣು ಅಲ್ಲ, ವಿಷ್ಣು ಸ್ವಾಮಿ ಅಂತ ಉಪಾಸನೆ ಮಾಡಿ. ವಿಶೇಷಣ ವಿಶೇಷ್ಯ ಇದು ಬಿಡಿದಾದ ಪಹಾಡೆ ಅಂತ ಹೇಳಿದರು. ವಿಶೇಷಣ ಯಾವುದು, ವಿಶೇಷ ಯಾವುದು? ಆಮೇಲೆ ಹಾಡೆ ವಿಶೇಷ ಆಡ್ಕೊಡೋದು. ಸ್ವಾಮಿ ವಿಷ್ಣು ರೀತಿ ಗುಡ್ ಬಾಯ್. ವಿಶೇಷ ಅದು ಒಂದು ಅಬ್ಜೆಕ್ಟಿವ್ ಅಂದರು, ಅಬ್ಜೆಕ್ಟಿವ್. ಅದಕ್ಕೆ ಸ್ವಾಮಿ ಎಂಬ ವಿಷ್ಣು ಎಂಬುದು ಯಾರು, ಇದು ನೌನು, ಇದು ಅಬ್ಜೆಕ್ಟಿವ್. ಸ್ವಾಮಿ ಅನ್ನೋದು ವಿಷ್ಣುವನ್ನು ಸ್ವಾಮಿ ಅಂತಲೇ ಉಪಾಸನೆ ಮಾಡಬೇಕು ಅಂತ ವಿಧಿ ಅದು. ಧ್ಯಾನಂ ಅದಕ್ಕೆ ವಿರುದ್ಧವಾಗಿ ಹೇಳಿದರು. ಈಶ್ವರೋಹಂ ಅಹಂ ಭೋಗಿ ಅಂತ ಹೇಳ್ತಾರಲ್ಲ, ತಾಮಸ ಆಯಿತು. ಈಶ್ವರ ಈಶ್ವರ, ನಾನು ಈಶ್ವರ ಅನೀಶ್ವರ ನಾನು ತಿಳ್ಕೊಂಡಾಗ ಅದು ದ್ವೈತ ಆಯಿತು. ಈಶ್ವರ ಅಹಂ ಅಂತ ತಿಳ್ಕೊಂಡಾಗ ಏನಾಯ್ತದು, ಅದ್ವೈತ. ಅದು ಮಾಡಬಾರ್ದು, ಮಾಡಿದರೆ ತಾಮಸ ಅಂತ ಹೇಳಿದ್ದಾರೆ ಪರಮಾತ್ಮ. ಆಸುರಿ ಸಂಪತ್ತು ನೋಡಿ, ಎಲ್ಲ ಕರೆಕ್ಟ್, ಎಲ್ಲ ಕಡೆ ಮ್ಯಾಚ್ ಆಗ್ತಾ ಹೋಗೋದು. ಅದಕ್ಕೆ ಸಮನ್ವಯ ಅಂತ, ತತ್ವ ಸಮನ್ವಯ. ವರ್ಡಿಂಗ್ಸ್ ಬೇರೆ ಆಗುತ್ತೆ ಹೊರತು ತಾತ್ಪರ್ಯ ಏನೇನು ಚೇಂಜ್ ಆಗಲ್ಲ. ಹಾಂ 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 ಏನು ಅರ್ಥ ಆಗಲಿ ಇಲ್ಲ 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 ಅವ್ರು ಹೇಳ್ತಾರೆ, ಅದೇ ಹೇಳ್ತಾ ಅವರೇ. ಹಾಂ ಹೌದು. ಯಾವ್ರಿಗೆ ಯಾವುದು ಕೊಟ್ರಿ ಈಗ ಅದೇ ಹೇಳ್ತಾರೆ, ಅವ್ರನ್ನ ಕೇಳ್ತೇವೆ ನಾವೀಗ. ಇದು ಸಾರಸ್ಯ ಅಂದರೆ ಅಭೇದ ಅನ್ನೋ ಪದ ಉಪಯೋಗಿಸಕ್ಕೆ ಬರೋದು ಯಾವಾಗ, ಭೇದ ಅಂತ ಘಟಾಭಾವ ಅಂತ ಯಾವಾಗ ಹೇಳ್ತೀರಿ, ಘಟ ಇದ್ದಾಗ. ಸೊ ಘಟ ಇರದ ಹೋದರೆ ಘಟಾಭಾವಕ್ಕೆ ಅರ್ಥ ಇಲ್ಲ. ದ್ವೈತ ಇದೆ, ಗೊತ್ತಾಯ್ತಾ, ಅದರ ಅಭಾವ ಹೇಳೋದಕ್ಕೆ ಬರೋದಿಲ್ಲ. ಆಗ ಎಲ್ಲಿ ಹೇಳಬೇಕು, ಎಲ್ಲಿ ಇಲ್ಲ ಅಲ್ಲಿ ಹೇಳಿದರೆ ಅಭಯ, ದೇವರಲ್ಲಿಲ್ಲ ಆದರೆ ಅಲ್ಲ ಅಂತ ಹೇಳಬೇಕೆ ಹೊರತು ಬೇರೆ ಕಡೆಗೆ ಅಭಾವ. ಎಂಥ ಪದಗಳವೆಲ್ಲ, ಒಂದು ಪದ ಇಲ್ಲಿ ಉಪಯೋಗಿಸಲಿಕ್ಕೆ ಬರೋದು ಅಭಾವ. ಘಟ ಅನ್ನಕ್ಕೆ ಏನು ಬೇಕಿಲ್ಲ, ಘಟಾಭಾವ ಘಟ ಬೇಕು, ಗೊತ್ತಾ, ಎರಡು ಬೇಕಾಯ್ತು. ಘಟಾಭಾವ ಇರ್ಬೇಕಾದ್ರೆ ಘಟದ ಜ್ಞಾನ ಇರಬೇಕು. ಅಲ್ಲಿ ಘಟ ಇರಬೇಕು ಅಷ್ಟೇ ಅಲ್ಲ, ಘಟದ ಜ್ಞಾನ ಬೇರೆ ಇರಬೇಕು. ಘಟದ ಜ್ಞಾನ ಇರಬೇಕು, ನೋಡೋನೊಬ್ಬನೇ ಇರಬೇಕು, ಕೇಳೋನೊಬ್ಬನೇ ಇರಬೇಕು. ಘಟಾಭಾವ ಅಂತ ಹೇಳ್ಬೇಕಾದ್ರೆ ಪಂಚಭೇದ ಅಲ್ಲೇ ಬಂದುಬಿಡ್ತದೆ. ಆ್ಯಕ್ಚುಲಿ ಒಂದು ಪದ ಅಭಾವ ಪದ ಉಪಯೋಗ ಎಷ್ಟೇದ ಬಂದುಬಿಡತ್ತೆ. ಹೇಳಿದ ಅದೆಲ್ಲ ಅರ್ಥ ಮಾಡ್ಕೊಂಡೋದ್ರೆ ಸಮಸ್ಯೆ ಬರೋದಿಲ್ಲ. ಅದೇನಾಯಿತು ಅಂದರೆ ಒಂದೇನೋ ಒಂಥರ ಹೇಳಿ ಜನಕ್ಕೆ ಒಂದು ಇದು ಬಂದಾಗಾಯಿತು.
ಕರ್ತವ್ಯ ಸ್ವಾಮಿ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ. ಯಾವಾಗಲೂ ಧ್ಯಾನ ಮಾಡೋದು ಯಾವುದನ್ನು? ಮುಖ್ಯ ಪದಾರ್ಥವನ್ನು. ಅದೆಲ್ಲ ಕಂಡು ಧ್ಯಾನ ಯಾರು ಬಂದಿರ್ತೀವಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ, ಬೇಕಾದಾಗ ಯೋಚನೆ ಮಾಡ್ತಾರೆ. ಧ್ಯಾನ ಮಾಡಬೇಕು ಅಂದ್ರೆ ಏನರ್ಥ? ತಾತ್ಪರ್ಯ ಅಂತ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಅವ್ರ ಪ್ರಕಾರ ದ್ವೈತ ಅನ್ಇಂಪಾರ್ಟೆಂಟ್. ಮತ್ತು ಧ್ಯಾನ ಯಾಕೆ ಮಾಡಬೇಕಾಗಿತ್ತು ಅದನ್ನು? ಧ್ಯಾನ ಮಾಡಿದ್ರೆ ಅನ್ಇಂಪಾರ್ಟೆಂಟ್ ಯಾಕಾಗುತ್ತೆ? ಅರ್ಥ ಆಯ್ತಾ? ಧ್ಯಾನ ಕರ್ತವ್ಯಂ ಸರ್ವಥಾ ಏವ ಏತತ್ ನ ಕಥಂಚನ ವಿಸ್ಮರೇತ್. ಅದು ಎಂಥ ಪ್ರಸಂಗ ಬಂದರೂ ಇದು ಮಾತ್ರ ಮರಿಬಾರ್ದು. ಸತ್ ಚಿತ್ ಆನಂದ ಆತ್ಮ ಮಿನಿಮಮ್ ಅಷ್ಟು ಮಾಡಬೇಕು. ಆದರೆ ಯಾವುದೋ ಕಾಲಕ್ಕೆ 3 ಮಾಡ್ಲಿಕ್ಕಾಗದ 4 ಮಾಡ್ಲಿಕ್ಕಾಗದ ಹೋದರೆ ಒಂದು ಬಿಡಬೇಡಿ. ಏನಂತ? ಆತ್ಮ ಅಂತ ಬಿಡಬೇಡಿ. ಅದು ಯಾವಾಗಲೂ ಇರಬೇಕು. ದೇವರು ನಮ್ಮ ಅಂದರೆ ಯಾತಕ್ಕೆ ಒತ್ತು ಕೊಟ್ರಿ? ಈಗ ಭೇದ ಎಂದೂ ಮರಿಲಿಕ್ಕೆ ಹೋಗಿ ಸಾಧ್ಯ. ಭೇದ ಇರಬೇಕು, ತಾರತಮ್ಯ ಇರಬೇಕು, ಅದು ಭಕ್ತಿ ಇರಬೇಕು. ಇಷ್ಟೆಲ್ಲ ಇದ್ದರೆ ಮಾತ್ರ ಆಗತ್ತೆ. ಪ್ರತಿಯೊಂದು ಅಷ್ಟು ಇಂಪಾರ್ಟೆಂಟ್. ಇತಿ ಸತ್ತತ್ವ ವಚನಂ ಷಡ್ಗುಣ ವಚನಂ ಪರಂ. ಇಷ್ಟೊತ್ತು ಹೇಳಿದ್ದೇನೋ ಸತ್ತತ್ವ, ಮುಂದೆ ಹೇಳ್ತೇವೆ ಷಡ್ಗುಣ್ಯದ ವಚನ. ಅದೇನು ಹೇಳುತ್ತೆ? ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ದೇವರು ನಮ್ಮ ಸ್ವಾಮಿ, ಎಲ್ಲರ ಸ್ವಾಮಿ, ಲಕ್ಷ್ಮೀಪತಿನೂ ಆಗಿದ್ದ. ಇಲ್ಲಿ ಇಷ್ಟು ತಗೋಬೇಕೀಗ. ಇತಿ ಧ್ಯೇಯ ಸರ್ವದೈವ ಭಗವಾನ್ ವಿಷ್ಣುರವ್ಯಯ. ಸರಿಯಾಗಿ ನೆನಪು ಮಾಡ್ಕೋಬೇಕಿದಲ್ಲ. ಪರಮಾತ್ಮ ನಿತ್ಯದಲ್ಲೂ ನನ್ನ ಸ್ವಾಮಿಯಾಗಿದ್ದಾನೆ. ನಮ್ಮ ಸ್ವಾಮಿ ಸರ್ವಸ್ವಾಮಿ ಎರಡು ಪದ ಉಪಯೋಗಿಸ್ಬೇಕು. ನನಗೂ ಉದಾಹರಣೆ ಇಬ್ಬರು ಬೇರೆ ಬೇರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಇವನ ಭಾಷೆ ಇವನಿಗೆ, ಅವನ ಭಾಷೆ ಅವನಿಗೆ, ಇಬ್ಬರಿಗೂ ಒಂದೇ ಭಾಷೆ ಅಲ್ಲ. ಗೊತ್ತಾಯ್ತಾ? ಸಂಬಳ ಇವ್ರು ಎಲ್ಲ ಒಂದೇ ಆಗಿರ್ಬೋದು. ಆಫೀಸ್ ಬೇರೆ, ಕಾಲೇಜ್ ಬೇರೆ ಆದರೆ ಭಾಷೆ ಬೇರೆ ಆಗಿಬಿಡ್ತಾರೆ. ಆ ದೇವ್ರ ಮಾತ್ರ ಏನಾಗಾದ್ರೆ ಈಶಾವಾಸ್ಯ ಮಾತ್ರದಿಂದ ಎಲ್ಲರಿಗೂ ಭಾಷೆ ಯಾರು? ಕೆಲವರು ಇರ್ತಾರೆ. ಈಗಿನ ಕಾಲಕ್ಕೆ ಭಾಷೆ ಟ್ರಾನ್ಸ್ಫರ್ ಆದರೆ ಹೋಯ್ತು, ಬೇರೆ ಬಂದಿಲ್ಲ. ಆ ಭೂತಭವ್ಯ ಭಗವತ್ ಪ್ರಭು, ಇದರ ಎಕ್ಸ್ಪ್ಯಾಂಡೆಡ್ ಭೂತಭವ್ಯ ಭಗವತ್ ಪ್ರಭು. ಹಿಂದಿನವರಿಗೆ, ಈಗಿನವರಿಗೆ, ಮುಂದಿನವರಿಗೂ ಕೂಡ ಸ್ವಾಮಿ. ಅಂದಲ್ಲಿ ಯಾವ ಕಾಲಕ್ಕೂ ಏನು ಬರೋದಿಲ್ಲ? ಆಗ ಸ್ವಾಮಿತ್ವ ಹೋಗೋದಿಲ್ಲ, ದಾಸ್ಯನೂ ಹೋಗೋದಿಲ್ಲ. ನಿತ್ಯ ಶಬ್ದಕ್ಕೆ ಸ್ವಾರಸ್ಯ ಇರೋದಲ್ಲಿ ಏನೋ ಅದೆಲ್ಲ ತಗೊಂಡು ಇಲ್ಲಿ ಹೇಳ್ತಿರೋದೇನಪ್ಪ ಈಗ? ಅದು ಹೌದು, ಇದು ವಿವರಣೆಗಳವೆಲ್ಲ ಕೂಡ. ಈ ವಾಕ್ಯ ಇಲ್ಲೇ ಈಗ. ಈ ವಾಕ್ಯಕ್ಕೆ ಏನರ್ಥ ಈಗ? ಮಮ ಸ್ವಾಮಿ ಹರಿಹಿ ನಿತ್ಯಂ. ಹರಿ ಶಬ್ದ ಯಾಕೆ ಹೇಳಿದ್ರೆ ಗೊತ್ತಾ? ಬಿಂಬರೂಪ ಗೊತ್ತಾಗಬಲ್ಲ ನಮಗೆ ಗೊತ್ತಿಲ್ಲ. ಏನಂತ ಹೇಳಬೇಕಾಗ? ಹರಿ ಅಂತಲೇ ಹೇಳೋದು. ಹರಿಹಿ ನಿತ್ಯಂ. ಬಿಂಬ ಪ್ರತಿಬಿಂಬ ಭಾವ ನಿತ್ಯ. ಅದು ಹೋದ ತಕ್ಷಣ ವಸ್ತುನೇ ಹೋಗ್ಬಿಡೋದು. ಬಿಂಬ ಹೋಗೋದಿಲ್ಲ. ಪ್ರತಿಬಿಂಬ ಹೋದರೆ ಪ್ರತಿಬಿಂಬ ಹೋಗ್ಬಿಡುತ್ತೆ, ಆಮೇಲೆ ಬಿಂಬ ಉಳ್ಕೊಡುತ್ತೆ. ಅದಕ್ಕೆ ನಿತ್ಯಂ ಅಂತ ಹೇಳಿದ್ರಿಂದ ಇವರ ಸ್ವರೂಪವೇ ಏನದು? ಏನದು? ಜೀವನ ಸ್ವರೂಪ ಅಂದರೆ ಏನು? ಉಪಾಧಿ. ಜೀವ ಪ್ರತಿಬಿಂಬ, ಉಪಾಧಿ ಜೀವನ ಸ್ವರೂಪ. ಅದಕ್ಕೆ ಅದನ್ನು ಹೇಳಬೇಕು. ಸ್ವರೂಪ ಅಂದರೆ ಸ್ವರೂಪನೇ. ಯಾರು ಹೇಳಿದ್ದಾರೆ ನಿಮಗೆ ಅದನ್ನು? ಹೇಳೇ ಇಲ್ಲ. ವಿಘ್ನಾದಿಗಳು ಬಂದ ಕಾಲಕ್ಕೆ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತೆ. ಪಾಠಪುರ ವಿಗ್ರಹ ಬಂತು, ಅವಾಗ ನರಸಿಂಹ ರೂಪ ಸರಿ ಹೋಗುತ್ತೆ ಅಂತ ಅರ್ಥ. ಯಾವಾಗ ಉಪಾಸನೆ ಮಾಡಬೇಕಂತ ಹರಿ, ಅಲ್ಲಿ ನರಹರಿ, ಅಷ್ಟೇ ವ್ಯತ್ಯಾಸ. ನರಹರಿ ಹರಿ. ವಿಘ್ನಾದಿಗಳು ಅದಕ್ಕೆ ನೃಸಿಂಹಾದಿಕಂ ಅಂತ ಕರೆದು. ನೃಸಿಂಹ, ಹೈಗ್ರೀವ, ವರಾಹದೇವರ ಅದಕ್ಕೆ ಆಚಾರ್ಯ ಮಠಗಳಿಗೆ ಕೊಡ್ಬೇಕಾದ್ರೆ ಕೃಷ್ಣರಾಮ ಜಾಸ್ತಿ ಕೊಟ್ಟು ಹೇಗೆ ನರಸಿಂಹ ಹೈಗ್ರೀವನೂ ಕೊಟ್ಟಿದ್ದಾರೆ. ಈ ಪ್ರಸಂಗ ಬಂದಾಗ ಉಪಯೋಗಿಸಿ ಅಂತ. ಪ್ರಧಾನವಾಗಿ ಇನ್ನೊಂದು ಉಪಾಸನೆ ಮಾಡೋ ಕೃಷ್ಣರೂಪ, ರಾಮರೂಪ, ಅಥವಾ ವಿಶೇಷ ಉಪಾಸನೆ. ಆದರೆ ಬಿಂಬರೂಪ ಗೊತ್ತಾಗೋವರೆಗೂ ಹರಿ ಅಂತಲೇ ಉಪಯೋಗಿಸ್ಬೇಕು. ಅದು ಇದಿದ್ದಾಗೆ ಸ್ಟೈಕ್ ಆಫ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಇದ್ದಾಗೆ ಅದು ಒಂದು ಪದ್ಧತಿ. ಅಥವಾ ಅವನ ಹೆಸರು ಕಾಪಿ ಅಪ್ಲಿಕೇಶನ್ ಫಾರಮ್ ಇಸ್ಕೊಂಡ ಫಿಲಪ್ ಮಾಡಲಿಕ್ಕೆ ಅವನ ಹೆಸರು ಫಿಲಪ್ ಮಾಡಿದೆ ಕೊನೆಗೆ. ಏನಾಯ್ತು ಅಲ್ಲಿಗೆ? ಅದಕ್ಕೊಂದು ತಮಾಷೆ ಮಾಡ್ತಾರೆ. ನೊಣಂ ಪ್ರತಿ ಅಂತ ಕೇಳಿದರೆ ಹೆಸರು? ನೊಣಂ ಪ್ರತಿ ಅಂತ ಹೆಸರಿದೆ. ಏನು ಮಾಡಿದ್ರು, ಒಂದು ಪ್ರತಿಯೆಲ್ಲ ನೊಣ ಸತ್ತೋಗಿತ್ತು, ಕಾಪಿ ಮಾಡಿದ. ನೊಣನೂ ಹೊಡೆದಾಕ್ತಾರೆ. ನೊಣ ಇತ್ತಲ್ಲ, ನೊಣನೂ ಇರ್ಬೇಕು. ನೊಣಂ ಪ್ರತಿ ಅಂತಾರೆ. ಅಷ್ಟು ಬಕ್ಕಿ ಅಂತ ಕರೀತಾರೆ. ಆ ಥರ ಏನೇನು ವ್ಯತ್ಯಾಸ ಇಲ್ಲ ಈಗಿರುವ. ವಿಷ್ಣು ವಿಶೇಷಣ ವಿಶೇಷ್ಯತೆ ವಿಶೇಷಣ ವಿಶೇಷ್ಯತಃ ಇತಿ ಸ್ವಾಮಿತ್ವಂ ವಿಶೇಷಣಂ ವಿಷ್ಣು ವಿಶೇಷ್ಯ ಇತಿ ವಿಶೇಷಣ ವಿಶೇಷ್ಯ ಭಾವೇನ ಇವ. ಈ ಭಾವದಿಂದ ಉಪಾಸನೆ ಮಾಡಬೇಕೇ ಹೊರತು ಬೇರೆ ಭಾವ ಇರಬಾರ್ದು. ನತು ತಟಸ್ಥಂ ಸ್ವಾಮಿತ್ವಂ ನಿರ್ಗುಣಸ್ಯ. ತಟಸ್ಥ ಸ್ವಾಮಿತ್ವ ಇರಬಾರ್ದು, ನಿರ್ಗುಣತ್ವನೂ ಇರಬಾರ್ದು. ವಿಷ್ಣು ಉಪರಕ್ಷಣ ಮಿತ್ತೇವ ಮಿತ್ಯರ್ಥ. ಕಥಂಚನ ಅಂದರೆ ಏನರ್ಥ? ವ್ಯಾಧಿ ಆಧಿವ್ಯಾಧಿ ಸತ್ವೇಪಿ. ರೋಗ ರುಜಿನಗಳು ಬಂದಾಗಲೂ ಸಹ, ರೋಗ ದೇಹದ್ದು, ವ್ಯಾಧಿ ಆಧಿ ಮನಸ್ಸಿನ. ಎಷ್ಟೇ ಮನಸ್ಸು ಡಿಸ್ಟರ್ಬ್ ಆಗುತ್ತಲ್ಲ, ಅದು ಆಧಿ. ಮನಸ್ಸು ಸರಿ ಇದೆ, ದೇಹದಲ್ಲಿ ರೋಗ ಇದೆ, ಅದು ವ್ಯಾಧಿ.
ಎರಡು ಇದ್ದರೆ ಇನ್ನೂ ಜೇರು ಆದಿವ್ಯಾಧಿ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು. ಆದಿವ್ಯಾಧಿಗಳ ಕಾರಣದಿಂದ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಆದರೆ ಇದು ಡಿಸ್ಟರ್ಬ್ ಮಾಡ್ಕೋಬಾರ್ದು. ಏನು ಡಿಸ್ಟರ್ಬ್ ಮಾಡ್ಕೋಬಾರ್ದು? ಸ್ವಾಮಿ ಅಂದರೆ ನಮಗೆ ಅವಾಗ ಒಂದು ಜ್ಞಾಪಕ ಇರುತ್ತೆ, ಒಂದು ಪ್ರಶ್ನೆ ಬರುತ್ತೆ, ಅಲ್ಲರಿ ಹೇಗೆ ಸಾಧ್ಯ ಅದು ಡಿಸ್ಟರ್ಬ್ ಆಗೋಯ್ತಲ್ಲ ಹಾಗೆ ಮಾಡ್ತೀವಿ ಅಂದರೆ ಆ ಕಾಲಕ್ಕೆ ಒಂದು ಮರೆಯೋದಿಲ್ಲ ನನಗೆ. ಅಂಥ ಕಾಲದಲ್ಲೂ ಒಂದು ಗ್ಯಾರಂಟಿ ನೆನಪಿರುತ್ತೆ. ಏನದು? ಅಲ್ಲ, ಹೇಳಿ ಏನು ಜ್ಞಾಪಕ ಇರುತ್ತಾಗ? ನಾನು ನನಗೆ ಗಟ್ಟಿ ಕೂತ್ಬಿಟ್ಟಿದ್ದೆ. ನಾನು ನನಗೆ ಅಷ್ಟು ನೆನಪಿದೆ ಹೋಗಲ್ಲ. ಇಲ್ಲದ್ರೆ ಯಾರಿಗೆ ಆದಿವ್ಯಾಧಿ ಬರೋಲ್ಲ ಯಾರಿಗೆ? ಅದು ನನಗೆ ಆದಿ ಬಂದು ಅಂತ ಹೇಳಬೇಕಲ್ಲ. ಅಯ್ಯೋ ನನ್ನ ಸಂಟ ಅಂತ ಹೇಳಬೇಕಲ್ಲ. ಅದ್ರ ಜೊತೆ ಇಮ್ಮಿಡಿಯೇಟ್ಲಿ ಪ್ರತಿಬಿಂಬ ತಾನೇ ಈಗ ಬಿಂಬ ನೆನಪಡ್ಕೋ ಅಷ್ಟೆ. ಜೊತೆಗೇನು ಇಟ್ಕೋಬೇಕೀಗ? ನಾನು ಅಂದರೆ ಭಗವಂತನ ದಾಸ. ಹೀಗೆ ಸಿಂಪಲ್. ಇದು ಜ್ಞಾಪಕ ಅದೇ ಜ್ಞಾಪಕ ಇರೋದಿಲ್ಲ ಅಲ್ರಿ. ಅದೆಲ್ಲ ಭಾಳ ಕಷ್ಟ ಅಂತ ಹೇಳಿದ್ರೆ ಮತ್ತೆ ನಾನು ಅಂತ ಯಾಕೆ ಜ್ಞಾಪಕ ಇರುತ್ತಾಗಿದ್ರೆ? ನಾನು ಅನ್ನೋ ಜ್ಞಾಪಕ ಮಾಡ್ಕೊಂಡ್ಮೇಲೆ ಅದು ಅಟ್ಯಾಚಡ್ ಯಾವುದದು? ಮತ್ತು ಪಾತ್ರೆ ಹಾಲು ಕೊಡೋದ್ರೆ ಪಾತ್ರೆ ಸಮೇತ ಅಂತ ಅರ್ಥ ಆಗಲಿಲ್ಲ. ಅಂಡರ್ಸ್ಟುಡ್. ನಾನು ಅಂದ ತಕ್ಷಣ ಬಿಂಬ ಇರಬೇಕಲ್ಲ. ಸೊ ಪರಮಾತ್ಮ ಬಿಂಬ ಸ್ವಾಮಿ. ಬಿಂಬ ಅಂದರೆ ಸ್ವಾಮಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಎಷ್ಟು ಗ್ರೇಟೇ ಬಿಂಬ ಸ್ವಾಮಿ ಆಗಿಬಿಡ್ತಾನೆ. ಇಷ್ಟು ದೊಡ್ಡವನು ಸ್ವಾಮಿ ಆಗಲೇಬೇಕು. ಆದ್ದರಿಂದ ನೆನಪು ಮಾಡ್ಕೊಂಡು ಸಮಸ್ಯೆ ಬರಲಿಲ್ಲ. ಅರ್ಥ ಆಯ್ತಾ? ಅಂತ್ಯಕಾಲದಲ್ಲಿ ಆಗೋದು ಹಾಗೆ ಭಾರಿ ಸಂಕಟ ಪಡ್ತಿರ್ತಾನೆ. ಆಗ ಏನು ನೆನಪು ಮಾಡ್ಕೊಳಕ್ಕೆ ಎಲ್ಲ ಮಾಡ್ಕೊಳಕ್ಕೆ ಬರಲಿಲ್ಲ. ಏನು ಬಂದರೆ ಸಾಕಾಗ ಅನಂತ ಸ್ವಾಮಿ ಅಷ್ಟು ಹೇಳ್ಕೊಂಡು. ಅನಂತ ಅಂದರೆ ಏನು? ನಾಶರಹಿತವಾದ ಬಿಂಬ. ನಾಶರಹಿತ ಅಂತ ಅಂದರೆ ನಾಶ. ನಾಶ ಇಲ್ಲದವನು ಪರಮಾತ್ಮ ಅನಂತ ಗುಣಪೂರ್ಣ. ಆಗ ಸ್ವಲ್ಪ ಅಂತ್ಯಕಾಲ ಸ್ಮರಣೆ ಶುರುವಾಗ್ತದೆ. ಯಾಕಂದರೆ ಅತಿ ಕಷ್ಟದ ಕಾಲ ಅಂದರೆ ಅದು ಜೀವನದ ಅತಿ ಕಷ್ಟ ಅಂದರೆ ಅದೇ. ತುಂಬ ಜನ ಕಷ್ಟ ಇರ್ತದೆ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಇನ್ನೂ ಕಷ್ಟಕ್ಕೆ ಬಿಡ್ತಾರೆ. ಬಾಂಡೆ ಸುಡುತ್ತೆ ಅಂತೇಳಿ ಬೆಂಕಿಯೊಳಗೆ ಹರಿದಾಗುತ್ತೆ. ಸೊ ಅದೇನಾಗಲಿಲ್ಲ, ಸೊಲ್ಯೂಷನ್ ಅಲ್ಲ. ಅದು ಹೇಳಿದರೆ ಯಾರೂ ಮಾಡ್ಕೋಬಲ್ಲ. ಅದಾಯ್ತು. ಆಮೇಲೆ ಹಾಂ, ಅದು ಮುಗಿತ. ಆ ವಿಷಯ ಮುಗೀತು. ಮಮ ಸ್ವಾಮಿ ಇತ್ತನೇನ ಪ್ರಸಕ್ತಂ ಅಲ್ಪತ್ವಂ ನಿವಾರಯತಿ ಸರ್ವಸ್ಯ ಇತಿ. ಆಗ ಒಂದು ಪ್ರಶ್ನೆ ಬಂತು. ನನಗೆ ಸ್ವಾಮಿ ಅಂದ್ಕೊಂಡ. ನಾನೇ ಮಹಾ ದೊಡ್ಡ ಮನುಷ್ಯ ಸ್ವಾಮಿ ಆದ. ಉದಾಹರಣೆಗೆ ಅಟೆಂಡರ್, ಸೀನಿಯರ್ ಅಟೆಂಡರ್, ಜೂನಿಯರ್ ಅಟೆಂಡರ್ ಸ್ವಾಮಿ. ಇಬ್ಬರು ಒಬ್ಬರಿಗೆ ಅಟೆಂಡರ್ಗಳೇ. ಅವನು ಸೀನಿಯರು, ಜೂನಿಯರು. ಅವನು ಸ್ವಾಮಿ. ಅವನು ಸ್ವಾಮಿ ಅಂತೇಳಿ ಏನು ಮಹತ್ವ ಬಂತು? ಸಾರದು. ಇವನು ಉಳಿದವ್ರ ಮೇಲೆ ಸಾರದು. ಅವರ ಎದುರಿಗಿದ್ದ ಸಾರ ಅಷ್ಟೇ ಅವನು. ಅದಕ್ಕೆ ಹೇಳ್ತಾರೆ ನೋಡಿ ಎಷ್ಟು ಸ್ವಾರಸ್ಯ. ಮಮ ಸ್ವಾಮಿ ಇತ್ತೇನೇನ ಪ್ರಸಕ್ತಂ ಅಲ್ಪತ್ವಂ ನಿವಾರಯತಿ. ನನಗೊಬ್ಬನಿಗೆ ಸ್ವಾಮಿ ಆಗಿದ್ರೆ ರೀತಿ ಆಗ್ತಿತ್ತು. ನೀನು ಯಾವ ಮಹಾ ದೊಡ್ಡ ಮನುಷ್ಯ, ನಿನಗೆ ಯಾವ ಸ್ವಾಮಿ ಆಗಿರೋ ಹೇಳ್ತಾರೆ. ಅಂಬಲಿ ಕುಡಿಯೋರಿಗೆ ವಿಷ ಎತ್ತೋದು ಅಂತೇಳಿ ದೊಡ್ಡ. ಅದಕ್ಕೆ ಸರ್ವಸ್ಯ ಅಂತ ಹೇಳಿಸಿದ್ರು. ಮಮ ಸ್ವಾಮಿ ಸರ್ವಸ್ಯ ಪತಿರೇವತ ಅಂತ ಹೇಳಿದ್ರಿಂದ ಸರ್ವಸ್ವಾಮಿ ಮಹತ್ವ ಜಾಸ್ತಿ ಆಯ್ತಾಗ. ಇಬ್ಬರು ಸೇರ್ತಾರೆ ನೋಡ, ನಿಮ್ಮ ಬಾಸ ನಮ್ಮ ಬಾಸು ಅಂತ ಹೇಳೋದಿಲ್ಲ. ಅದೇನರ್ಥ? ನಾವು ಇವ ಕಮಾಂಡರ್ ಸೇಮ್ ಕಂಟ್ರೋಲ್ ಆಫ್ ಸೇಮ್ ಆಫೀಸರ್ ಅಂತ ಅರ್ಥ. ಆ ರೀತಿ ಹೇಳಿದ್ರು. ಅಥ ಪ್ರತೀಕಾಧಿಕರಣಂ ಹೊಸ ವಿಷಯ ಬಂತು. ಪ್ರತಿಮೆ ಬಗ್ಗೆ ಮಾತಾಡ್ತಾರೆ. ಅದು ನಾಳೆ ದಿವಸ. ಓಂ ನಾರಾಯಣ.